ಬ್ರಹ್ಮಾಂಡ ಪುರಾಣದ ವಿಷಯಗಳನ್ನು ನಾವು ನಿನ್ನೆ ದಿವಸ ಒಂದು ಅನುಸಂಧಾನದಲ್ಲಿ ಬರ್ತಾ ಇದ್ದೇವೆ. ಅನುಸಂಧಾನ ಮಾಡ್ತಾ ಬರುವಾಗ ಕೆಲವು ಮನಸ್ಸಿನಲ್ಲಿ ಹುಟ್ಟುವ ಪ್ರಶ್ನೆಗಳಿಗೆ ಹೀಗೆ ಉತ್ತರ ಸಿಗ್ತದೆ ಅಂತೇನಿಲ್ಲ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಈ ಪುರಾಣಗಳೇ ಒಂದರ್ಥದಲ್ಲಿ ನಾವು ಯಾವಾಗ ಅಪೇಕ್ಷೆ ಪಡ್ತೇವೆ ಆವಾಗೇ ಅವು ಉತ್ತರ ಕೊಡ್ತಾವೆ ಅಂತ ಹೇಳೂ ಇಲ್ಲ. ಕೆಲವು ವಿಷಯದಲ್ಲಿ ವ್ಯಾಸರು ಅವುಗಳನ್ನು ನಿರ್ಮಿಸುವಾಗಲೇ ಪ್ರಾಯ ಕೆಲವೊಂದನ್ನು ಕೆಲವು ಕಡೆ ಸ್ವಲ್ಪ ಹೇಳಿ ಅಲ್ಲಿ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ಲಿ ತಿಳಿಸಿ ಇನ್ಯಾವುದೋ ಪುರಾಣದಲ್ಲಿಯೋ ಅಥವಾ ಇದೇ ಪುರಾಣದಲ್ಲಿ ಮುಂದೆಯೋ ಅದಕ್ಕೆ ಉತ್ತರ ಕೊಟ್ಟಂತೆಯೂ ಕಾಣಿಸ್ತಿರ್ತದೆ. ಅದು ಅವರ ಶೈಲಿ. ಕೆಲವೊಮ್ಮೆ ಪುರಾಣಗಳಲ್ಲಿ ಭಾಷೆಗಳನ್ನು ಬೇರೆ ಬಳಸೋದಂತೂ ನಾವು ನೋಡ್ತೇವೆ. ಭಾಷೆ 3 ಅಂತ ತಿಳಿದಿದ್ದಾರೆ. ಭಾಷೆಯಲ್ಲಿ 3 ಥರದ ಪ್ರಭೇದ ಇದೆ. ಭಾಷೆ ಒಂದು, ಅದರಲ್ಲಿ ಪ್ರಭೇದ. ಸಂಸ್ಕೃತ ಭಾಷೆನೇ ಅದರಲ್ಲಿ 3 ಪ್ರಭೇದ ಮಾಡಿ ವ್ಯಾಖ್ಯಾನ ಮಾಡ್ತಿರ್ತಾರೆ. ಅವುಗಳನ್ನು ಕೂಡ ನಾವು ನೋಡಲೇಬೇಕಾಗ್ತಿರ್ತದೆ. ಅದು ತಿಳಿಯದಿದ್ದಾಗ ನಮಗೆ ಪುರಾಣಗಳನ್ನು ನೋಡುವಾಗ ಇದು ಏನು ಹೇಳ್ತಿದ್ದಾರೋ, ಯಾಕೆ ಹೇಳ್ತಿದ್ದಾರೋ, ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೋ ಇದನ್ನು ನಮಗೆ ತಿಳಿಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಆ ಜವಾಬ್ದಾರಿಯೂ ಕೂಡ ನಮಗೆ ಇರಬೇಕು. ನಿನ್ನೆ ಒಂದು ಸಂದರ್ಭವನ್ನು ನೋಡ್ತಾ ಇದ್ವಿ ನಾವು. ಶಾಕಲ್ಯರಿಗೂ ಹಾಗೂ ಯಾಜ್ಞವಲ್ಕ್ಯರಿಗೂ ಒಂದು ಘರ್ಷಣೆ ನಡೀತು ಅಂತ. ಒಟ್ಟಾರೆ ಆ ಶಾಕಲ್ಯ ಮತ್ತು ಯಾಜ್ಞವಲ್ಕ್ಯರ ಘರ್ಷಣೆಯ ವಿಷಯ ಪ್ರಸ್ತಾಪ ಆದಾಗ ಮೇಲ್ನೋಟಕ್ಕೆ ಏನು ಅನ್ನಿಸ್ತು ಅಂದರೆ, ಇಷ್ಟು ದೊಡ್ಡ ದೊಡ್ಡ ವೇದಾಂತಗಳನ್ನು ತಿಳಿದವರಲ್ಲಿಯೂ ಕೂಡ ಹಣದ ಆಸೆ ಅಂತೂ ಹೋಗಲಿಲ್ಲಲ್ಲ ಅಂತ. ನೋಡಿ, ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ನಾವು ನೀವು ಪುರಾಣ ಹೇಳಿದ ಕಥೆ ಅಂತಂದಮೇಲೆ ಅದನ್ನು ನಾವೀಗ ಸತ್ಯ ಅಂತ ಅಂಗೀಕರಿಸಲೇಬೇಕು. ಹಾಗಾದರೆ ಆ ಸತ್ಯವಾದ ಕಥೆಯಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಾದವರಿಗೂ ಕೂಡ ಒಂದು ಹಣದ ಆಸೆ ಇತ್ತಲ್ಲ ಅಂದರೆ, ಮತ್ತು ಈ ಹಣದ ಆಸೆ ಇರುವವ್ರ ಬಗ್ಗೆ ಕಥೆ ಹೇಳೋದು ಎಷ್ಟರ ಮಟ್ಟಿಗೆ ಯೋಗ್ಯ? ಯಾರ್ಯಾರು ಪ್ರಶ್ನೆ ಮಾಡ್ತೀರಿ ಮಾಡ್ರಿ, ಯಾರ್ಯಾರು ವಾಕ್ಯಾರ್ಥಕ್ಕೆ ಬರ್ತೀರಿ ಬರ್ರಿ, ನಾನು ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ. ಇಲ್ಲೇನು ಜನಕ ರಾಜ ಪಣ ಇಟ್ಟಿದ್ದಾನೆ, ಈ ಸಮಯ ಬಂಧ ಮಾಡಿದ್ದಾನೆ, ಇದನ್ನು ನಾನೇ ಗೆಲ್ತೇನೆ, ಹಣ ನಾನೇ ತಗೊಂಡು ಹೋಗ್ತೇನೆ ಅಂತ. ಇದು ನಿನ್ನೆ ತನಕ ನಾವು ಆ ಕಥೆಯನ್ನು ವಿಸ್ತಾರವಾಗಿ ಕೇಳುವಾಗ ಬಂದದ್ದು. ಅದರಲ್ಲಿಯೂ ಎಷ್ಟರ ಮಟ್ಟಿಗೆ ಅಂದರೆ, ಯಾರೂ ನನ್ನ ಸರಿ ಸಮಾನರಿಲ್ಲ, ನಾನೇ ಸರಿಯಾದವನು ಅಂತ ಭಾರೀ ಯಾಜ್ಞವಲ್ಕ್ಯರು ಮುಂದುವರೆದು ಮಾಡಿದ್ದಾರೆ. ಇಲ್ಲಿ ಯಾವುದೋ ಅಂಶವನ್ನು ನಾವು ತಗೊಳ್ಬೇಕು? ನಿಜವಾಗಲೂ ಹಣದ ಆಸೆ ಅನ್ನೋ ಅಂಶವನ್ನು ಇಟ್ಟುಕೊಂಡು ಹೇಳಿದಂಥ ಯಾಜ್ಞವಲ್ಕ್ಯರು ಬಹಳ ದೊಡ್ಡ ವೇದದ್ರಷ್ಟಾರರು, ಎಂಥ ಅದ್ಭುತ ವೇದದ್ರಷ್ಟಾರರು. ಅವ್ರ ಬಗ್ಗೆ ಏನು ಹಣದ ಆಸೆ ಈ ವ್ಯಕ್ತಿಗೆ, ಬಿಡ್ಬೋದಾಗಿತ್ತಲ್ಲ ಆ ಹಣದ ಆಸೆಯನ್ನು ಅಂತ ಈ ತರಹ ಈ ಕಥೆಯನ್ನು ನಿರೂಪಣೆ ಮಾಡಬೇಕೋ, ಅಥವಾ ಜನಕರಾಜನ ಅಭಿಪ್ರಾಯದೊಳಗೆ ಬ್ರಾಹ್ಮಣ ಶ್ರೇಷ್ಠ, ವಿದ್ವತ್ ಶ್ರೇಷ್ಠ ಯಾರು ಅಂತ ತಿಳಿಲಿಕ್ಕೆ ಅವನು ಪಣಬಂಧ ಇಟ್ಟಿದ್ದರಿಂದ ಆ ಸಮಯದೊಳಗೆ ಯಾಜ್ಞವಲ್ಕ್ಯರು ಶ್ರೇಷ್ಠತೆ ಮೆರೀತಾರೆ. ತಮ್ಮ ವಿದ್ಯೆನೇ ತೋರಿಸದೆ ಹೋದರೆ, ತಮ್ಮ ವಿದ್ಯೆ ಏನು ಅಂತ ಪ್ರಕಟಪಡಿಸ್ಲಿಕ್ಕೆ ಅವಕಾಶ ಇಲ್ಲದಿದ್ದಾಗ ಶ್ರೇಷ್ಠರು ಯಾರು ಅಂತ ಗೊತ್ತಾಗೋದು ಹೇಗೆ? ಯಾವ ಮುಖವಾಗಿ ಆ ಕಥೆಯನ್ನು ಅರ್ಥ ಮಾಡ್ಕೊಳ್ತೇವೆ ಅದು ಮುಖ್ಯ. ಇಲ್ಲಿ ನಾವು ಆ ಕಥೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಮನುಷ್ಯರಲ್ಲಿ ಶ್ರೇಷ್ಠರು ಯಾರು? ಜ್ಞಾನ ಇದ್ದವರು. ಜ್ಞಾನಕ್ಕೆ ಶ್ರೇಷ್ಠತೆ ಯಾವಾಗ ತಿಳಿತದೆ ಅಂದರೆ, ಇಂಥ ಪಣಬಂಧ ಮಾಡಿದಾಗ ತಿಳಿತದೆ. ಇವತ್ತಿನ ವಿಧಾನದ ಪ್ರಕಾರ ಪರೀಕ್ಷೆ ಮಾಡಿದಾಗ ಶ್ರೇಷ್ಠರು ಯಾರು ಅಂತ ತಿಳಿಯುತ್ತದೆ ಅನ್ನೋದು ಗೊತ್ತಿದೆ. ಅದಕ್ಕೆ ಎಲ್ಲದ ವಿಷಯಕ್ಕೂ ಪರೀಕ್ಷೆ ಪರೀಕ್ಷೆ ಅಂತ ಅಂತಾರೆ ಇವತ್ತು.
ಯಾಕಂದರೆ ಜ್ಞಾನ ಒಳಗಿರೋ ಪದಾರ್ಥ. ಒಳಗಿರೋದಕ್ಕೆ ಶ್ರೇಷ್ಠತೆಯನ್ನು ಗುರುತಿಸ್ಬೇಕಾದ್ರೆ ನಮ್ಮ ಬಾಹ್ಯ ಇಂದ್ರಿಯದಿಂದ ಗುರುತಿಸ್ಲಿಕ್ಕೆ ಬರಲ್ಲ. ಒಳಗಿದ್ದದ್ರ ಶ್ರೇಷ್ಠತೆ ಗೊತ್ತಾಗೋದು ಯಾವಾಗ? ಅದಕ್ಕೆ ಹೊರಗೆ ಬರಲಿಕ್ಕಿರೋ ಮಾಧ್ಯಮ ಅಂದರೆ ಮಾತು ಮಾತ್ರ. ಮಾತು ಹೊರಗೆ ಬಂದಾಗ ಒಳಗೆ ಜ್ಞಾನ ಎಂಥದ್ದಿದೆ ಅಂದರೆ ಆಟೋಮೆಟಿಕ್ಕಾಗಿ ತಿಳ್ಕೊಳ್ಳಿಕ್ಕೆ ಬರ್ತದೆ. ಇಲ್ಲಿ ನಡೆದ ಪ್ರಸಂಗ ಅದೇ. ಎಲ್ಲರೂ ತಾವು ತಮ್ಮದೇ ಆದ ವಿಷಯಗಳೊಟ್ಟಿಗೇನೆ ಚರ್ಚೆ ಮಾಡಲಿ. ಯಾವ್ಯಾವ ವಿಷಯದೊಳಗೆ ಯಾರ್ಯಾರಿಗೆ ಸ್ಫುಟತೆ ಇದೆ ಅನ್ನೋದು ಗೊತ್ತಾಗ್ತದೆ, ಯಾರಿಗಿಲ್ಲ ಅನ್ನೋದು ತಿಳಿತದೆ. ಅಷ್ಟರ ಮಧ್ಯದಲ್ಲೂ ಒಬ್ಬ ವ್ಯಕ್ತಿ ಯಾರೋ ಎಲ್ಲ ವಿಷಯದಲ್ಲೂ ಸ್ಫುಟತೆ ಇರೋವನು ಕಂಡು ಬರ್ತಾನೆ, ಅಂಥವನಿಗೆ ಈ ಹಣ ಸೇರಲಿ ಅಂತ ಜನಕರಾಜ ಯೋಚನೆ ಮಾಡಿದ್ದ. ಈಗ ಪುರಾಣದ ಕಥೆಯನ್ನು ಅನುಸಂಧಾನಕ್ಕೆ ತರಬೇಕು. ಒಂದು ಅಂಶ. ಇನ್ನೊಂದು ವಿಶೇಷ ಬಂತು. ಯಾಜ್ಞವಲ್ಕ್ಯರು ಹೇಳಿದ್ರಂತೆ, ಕಾಮಸ್ಯ ಅರ್ಥೇನ ಸಂಬಂಧ ತೇನಾರ್ಥಂ ಕಾಮಯಾಮಹೇ. ಇದು ನೋಡಿ, ಈ ವರ್ಡ್, ಈ ಪದ ಕಾಮಸ್ಯ ಅರ್ಥೇನ ಸಂಬಂಧ ಅಂತಂದರು. ಯಾವತ್ತಿದ್ರೂ ಕಾಮಕ್ಕೆ ಅರ್ಥದೊಟ್ಟಿಗೆ ಒಂದು ಸಂಬಂಧ ಇದೆ. ಕಾಮಕ್ಕೆ ಅರ್ಥದೊಟ್ಟಿಗೆ ಸಂಬಂಧ ಅಂದರೆ ಅರ್ಥ ಏನು? ಅಭಿಪ್ರಾಯ ಏನು? ಮನುಷ್ಯ ಕೂತಲ್ಲೇ ಕುಳಿತು ಬಯಕೆಗಳ ಬೆಟ್ಟ ಕಟ್ಕೊಳ್ತಾ ಇದ್ದರೆ ಬರೀ ಬೆಟ್ಟ ಬಯಕೆಗಳದ್ದಾಯ್ತೇ ಹೊರತು ಬರಬೇಕಲ್ಲ ಹಣ. ಸರಿ, ಹಣ ಬರಬೇಕು ಅಂತಾದರೆ ಒಳಗಡೆಯಲ್ಲಿ ಮಾನಸಿಕವಾಗಿ ಇವನಿಗೇ ಬೇಕಾಗಿರೋ ಸಂಕಲ್ಪ ಬೇಕಲ್ಲ. ಸಂಕಲ್ಪ ಇದ್ದರೆ ಹಣ ಬರಲಿಕ್ಕೆ ಅವಕಾಶ ಇರ್ತದೆ, ಪ್ರವೃತ್ತಿ ನಡೀತದೆ. ನೋಡಿ, ಯೋಚನೆ ಮಾಡಿ. ಕಾಮ ಶಬ್ದವನ್ನು ಉಪಭೋಗ ಅನ್ನೋ ಅರ್ಥದಲ್ಲೂ ಆಡ್ತಾರೆ, ಕಾಮ ಅಂತ ಅದನ್ನು ಇಚ್ಛಾ ಅನ್ನೋ ಅರ್ಥದಲ್ಲೂ ಆಡ್ತಾರೆ. ಇಚ್ಛೆ, ಅದಕ್ಕೆ ಕಾಮ ಅಂತ ಹೆಸರು. ಉಪಭೋಗವನ್ನು ಕಾಮ ಅಂತ ಕರೀತಾರೆ. ಕಾಮಸ್ಯ ಅರ್ಥೇನ ಸಂಬಂಧ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದ ನಂತರದ ಸ್ಥಾನ ಅರ್ಥಕ್ಕಿದೆ. ಧರ್ಮ ಮಾಡಿ ಅರ್ಥ ಸಂಪಾದನೆ ಮಾಡಬೇಕಂತೆ. ಅಧರ್ಮದಿಂದ ಸಂಪಾದನೆ ಮಾಡಬಾರ್ದು. ಸಂಪಾದಿಸಿದ ಅರ್ಥವನ್ನು ಉಪಭೋಗಕ್ಕಾಗಿ ಅಂತ ಉಪಯೋಗಿಸ್ಬೇಕಂತೆ. ಧರ್ಮದಿಂದ ಸಂಪಾದಿಸಿದ ಅರ್ಥ ಉಪಭೋಗಕ್ಕೆ ಯಾವಾಗಲೂ ಕೂಡ ಉಪಯೋಗಿಸ್ಬೇಕು. ನಾವು ಅಧರ್ಮದಿಂದ ಸಂಪಾದಿಸಿದ ಅರ್ಥವನ್ನು ಇವತ್ತು ಉಪಭೋಗಕ್ಕೆ ಉಪಯೋಗಿಸ್ತಿದ್ದೇವೆ. ಅದು ತಪ್ಪು, ಅದು ಅಪರಾಧ. ಧರ್ಮದಿಂದ ಅರ್ಥ ಸಂಪಾದಿಸು, ಆ ಅರ್ಥದ ವಿನಿಯೋಗವನ್ನು ಉಪಭೋಗಕ್ಕೆ ಮಾಡು. ಉಪಭೋಗದಲ್ಲಿಯೂ ಕೂಡ ಬಹಳ ವಿಶೇಷ ಹೇಳಿದ್ದಾರೆ. ಉಪಭೋಗವು ಎರಡು ರೀತಿ. ನಮ್ಮನ್ನೇ ನಾವು ಮುಗಿಸ್ಕೊಳ್ಳುವಷ್ಟು ಉಪಭೋಗ ಮಾಡೋದು ಒಂದು. ನಮ್ಮನ್ನು ಉಳಿಸ್ಕೊಂಡು ಮತ್ತೆ ಪುನಃ ನಾವು ಆತ್ಮೋದ್ಧಾರ ಮಾಡಿಕೊಳ್ಳಿಕ್ಕೆ ಬೇಕಾಗುವಂತೆ ಉಪಭೋಗ ಮಾಡೋದು ಒಂದು. ಇವತ್ತು ಉಪಭೋಗ ಎಷ್ಟು ಮಾಡ್ತೇವೆ? ಹಣದ ಯೋಚನೆ ಮಾಡ್ತಾ ಮಾಡ್ತಾ ಉಪಭೋಗ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅದು ಕೊನೆಗೆ ಭೋಗ ಎಲ್ಲಿಗೆ ಹೋಗಿರ್ತದೆ ಅಂದರೆ ಅದು ರೋಗದಲ್ಲಿ ಹೋಗಿರ್ತದೆ. ಅದು ಪರಿಣಾಮೇ ವಿಷಂ. ಭೋಗ ರೋಗಕ್ಕೆ ತುತ್ತಾಗುವಷ್ಟರ ಮಟ್ಟಿಗೆ ಆಗ್ತಾ ಇದೆ. ರೋಗದಿಂದ ಆಮೇಲೆ ಮುಂದಿಂದೆಲ್ಲ ಪರಿಣಾಮ ಗೊತ್ತೇ ಇದೆ, ದುಃಖ. ಆದರೆ ಅದೇ ಉಪಭೋಗವು ಕೂಡ ಇತಿಮಿತಿಯಲ್ಲಿತ್ತು ಅಂದರೆ ಅದು ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತದೆ, ಜ್ಞಾನಕ್ಕೆ, ಮೋಕ್ಷಕ್ಕೆ ಅವಕಾಶ ಮಾಡ್ತದೆ. ಅಂತೂ ಧರ್ಮಕ್ಕೂ ಕಾಮಕ್ಕೂ ಅರ್ಥದ ಮೂಲಕವಾಗಿ ಸಂಬಂಧ ಇರೋದು. ಅರ್ಥ ತೆಗೆದರೆ ಕಾಮದ ಧರ್ಮದ ಸಂಬಂಧ ಏನು ಅಂತ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಕಾಮಸ್ಯ ಅರ್ಥೇನ ಸಂಬಂಧ ಅನ್ನೋದು ಬಹಳ ವಿಶೇಷವಾಗಿ ತಿಳಿಯೋದಾದರೆ ಅನೇಕ ರೀತಿಯಿಂದ ಅರ್ಥ ಮಾಡಲಿಕ್ಕೆ ಹೊರಟ್ರೆ ಇದು ಪ್ರಮುಖವಾದ ಅಭಿಪ್ರಾಯ. ಪುರಾಣ ಇದನ್ನು ನಮಗೆ ಮನವರಿಕೆ ಮಾಡಿಕೊಡ್ತದೆ. ಪುರಾಣಗಳು ಧರ್ಮವನ್ನು ಒಂದು ಕಡೆಯಿಂದ ಬೋಧನೆ ಮಾಡ್ತಾ ಬರ್ತದೆ, ಮತ್ತೊಂದು ಕಡೆಯಿಂದ ಕಾಮದ ಪರಿಚಯನೂ ಮಾಡಿಸ್ತಾ ಬರ್ತದೆ.
ಇನ್ನೊಂದು ಕಡೆಯಿಂದ ಅರ್ಥದ ಪರಿಚಯ ಮಾಡಿಸ್ತದೆ. ಹೀಗೆ ಕೊನೆಗೆ ಅದರ ಸಾರ ಯೋಚನೆ ಮಾಡುವಾಗ ನಮ್ಮನ್ನು ಮೋಕ್ಷದ ಕಡೆಗೂ ಅದೇ ಕರ್ಕೊಂಡು ಹೋಗಿರ್ತದೆ. ಹಾಗಾಗೇ ಪುರಾಣದ ಮಾಧ್ಯಮ 4 ಪುರುಷಾರ್ಥಗಳನ್ನು ಕೊಡಲಿಕ್ಕೆ ಸಮರ್ಥವಾದ ಮಾಧ್ಯಮ ಅಂತ ಹಿರಿಯರನ್ನು ಬಣ್ಣಿಸ್ತಾರೆ. ಇದು ಪ್ರಾಸಂಗಿಕವಾಗಿ ಬಂದಂಥ ಈ ಮಾತು, ಇದು ಶಾಕಲ್ಯರಿಗೂ ಯಾಜ್ಞವಲ್ಕ್ಯರಿಗೂ ಅವರಿಗಷ್ಟೇ ಸಂಬಂಧಪಟ್ಟಿದೆ ಅಂತ ಭಾವಿಸಬಾರ್ದು. ಇದನ್ನು ಕಾಮಪ್ರಶ್ನ ಧನಾ ವಿಪ್ರಾಹ ಕಾಮಪ್ರಶ್ನಂ ವದಾಮಹೇ ಅಂತ ಅಂದಿದ್ದಾರೆ. ಕಾಮಪ್ರಶ್ನ ಧನಾಹ ವಿಪ್ರಾಹ, ಮನುಷ್ಯರಲ್ಲಿ ಇದು ಒಂದು ಭಾವನೆ ಯಾವಾಗಲೂ ಇರಬೇಕಂತ. ಮನಸ್ಸು ಬಹಳ ಸ್ವಚ್ಛ ಆಗಲಿಕ್ಕೆ ಅನೇಕ ಉಪಾಯಗಳಲ್ಲಿ ಇದು ಒಂದು ಉಪಾಯ. ಏನು ಅಂದರೆ ಮನಸ್ಸಿನೊಳಗೆ ಏನು ಪ್ರಶ್ನೆ ಬರ್ತದೆ ಅದನ್ನು ಚೆನ್ನಾಗಿ ಗುರುಗಳ ಹತ್ರನೋ ಹಿರಿಯರ ಹತ್ರನೋ ಬಿಚ್ಚಿ ಕೇಳೋ ಭಾವನೆ ಬರಬೇಕಂತ. ಇತ್ತೀಚೆಗೆ ಪ್ರಶ್ನೆ ಮಾಡೋರಲ್ಲಿ ಈ ಭಾವನೆಯೇ ಬರ್ತಾ ಇಲ್ಲ. ಅವನು ಎಷ್ಟೆಷ್ಟು ಪ್ರಶ್ನೆಗಳನ್ನು ಹೆಚ್ಚು ಮಾಡ್ಕೊಳ್ತಾನೆ ಅಷ್ಟಷ್ಟು ಅವನಿಗೆ ಮನಸ್ಸು ಸ್ವಚ್ಛ ಆಗಲಿಕ್ಕೆ ಶುರು ಆಗ್ತದೆ. ಕಾಮಪ್ರಶ್ನಧನಾಹ, ಒಳಗಡೆ ಮತ್ತೊಂದು ಅರ್ಥನೂ ಮಾಡ್ತಾರೆ ಇರಲಿ, ಇದನ್ನಂತೂ ನಾವು ಯಾವಾಗಲೂ ಆಲೋಚನೆ ಮಾಡ್ತಾ ಇರಬೇಕು. ಇಚ್ಛಾನುಸಾರವಾಗಿ ಪ್ರಶ್ನೆಯನ್ನು ಮಾಡುವಂತೆ ನಾವು ಆಗಬೇಕು. ಆ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ತೇವಲ್ಲ, ಅದು ಇನ್ನೂ ವಿಶೇಷವಾಗ್ತದೆ. ಹೀಗೆ ಆ ಪ್ರಶ್ನೆಯ ಮೂಲಕವಾಗಿ ಬಂದಂಥ ಉತ್ತರ ಹಾಗೂ ಕಾಮ ಹಾಗೂ ಅರ್ಥ ಇವುಗಳಿಗಿರುವಂಥ ಸಂಬಂಧ, ಇವುಗಳನ್ನೆಲ್ಲ ನಮಗೆ ಪರಿಚಯ ಮಾಡಿಸುವಂಥ ಈ ಭಾಗ ಇದು ಬಹಳ ಅದ್ಭುತವಾದ ಭಾಗ ಅಂತ ತಿಳಿಲಿಕ್ಕೆ ಅವಕಾಶ ಇದೆ. ಸುಮಾರು ಸಾವಿರಾರು ಪ್ರಶ್ನೆಗಳನ್ನು, ಅಗದಿ ಕಡಿಮೆ ಅಂದರೆ 1000 ಪ್ರಶ್ನೆ ಮಾಡಿದಾರಂತ ಇವರು ಈ ಮಾತಂದದ್ದಕ್ಕೆ. ಕಾಮಪ್ರಶ್ನಧನ ವಿಪ್ರಾಹ ಅಂತ ಯಾಜ್ಞವಲ್ಕ್ಯರು ಹೇಳಿದಾಗ ಶಾಕಲ್ಯರು ಒಂದು 1000 ಪ್ರಶ್ನೆ ಮಾಡ್ತಾರೆ. ಸಾಗ್ರಂ ಪ್ರಶ್ನ ಸಹಸ್ರಂತು ಶಾಕಲ್ಯ ಸಹ ಅಕರೋತ್ತದ ಅಂತಂದರು. ಸಾಗ್ರ ಪ್ರಶ್ನ ಸಹಸ್ರಂ, 1000 ಪ್ರಶ್ನೆ ಮಾಡಿಬಿಟ್ರು. ಯಾಜ್ಞವಲ್ಕ್ಯರೇನು ಸಾಧಾರಣನೇ? ಅವರು ಮಾಡಿದ ಪ್ರತಿ ಪ್ರಶ್ನೆಗೂ ಉತ್ತರ ಕೊಟ್ರಂತೆ. ಯಾಜ್ಞವಲ್ಕ್ಯೋ ಬ್ರವೀತ್ ಸರ್ವಂ ಋಷಿಣಾಂ ಶೃಣ್ವತಾಂ ತದಾ ಶಾಕಲ್ಯಸ್ಯಾಸ ನಿರ್ವಾದೋ ಯಾಜ್ಞವಲ್ಕ್ಯಸ್ತಮಬ್ರವೀತ್. ಏನೇನು ಪ್ರಶ್ನೆ ಕೇಳಿದ್ದಾರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಇದು ವ್ಯಕ್ತಿತ್ವ ಅಂದರೆ, ಇದು ಜ್ಞಾನ ಅಂದರೆ, ಇದು ನಿಜವಾಗಲೂ ಶ್ರೇಷ್ಠತೆ ಅಂತಂದರೆ. ಏನೇ ಪ್ರಶ್ನೆ ಕೇಳ್ರಿ ಅದಕ್ಕೆ ಉತ್ತರ ಕೊಡ್ತೇನೆ. ಆ ತಲೆ ಕೆಳಗೆ ಹಾಕಬೇಕಾಯ್ತು ಶಾಕಲ್ಯರು, ಎಲ್ಲ ಹಣ ಅವ್ರ ಕಣ್ಣು ಮುಂದೆನೇ ತಗೊಂಡು ಹೋದ್ರಂತೆ ಯಾಜ್ಞವಲ್ಕ್ಯರು. ಈ ತರಹ ಪ್ರಸಂಗ ನಾವು ಪುರಾಣದಲ್ಲಿ ನೋಡೋದು ಬಹಳ ವಿಶೇಷ.